ಕೆಲವು ದಿನ ಹಿಂದ್ಗಡೆಯಲ್ಲಿ ಸೋಯಾಬೀನ್ ಬೀಜ ಕೊಡ್ತಕ್ಕಂಥ ಕೆಲಸ ಸರ್ಕಾರಕ್ಕೆ ಬೀಜಗಳು ಸಿಕ್ಕಿದವು. ಆದರೆ ಬೀಜ ಬಿತ್ತಿದ ಮೇಲೆ ಯಾವುದೂ ನಾಟಿಕೆದಿಲ್ಲ ಅಧ್ಯಕ್ಷರಕ್ಕೆ, ಅದು ಪರಿಹಾರನೂ ಕೊಡಲಿಲ್ಲ. ಈಗ ಸತತವಾಗಿ ಇವತ್ತಿನವರೆಗೂ ಭಯಂಕರ ಮಳೆ ಆಗ್ತಿದೆ. ಹೆಸರ ಉದ್ದ ಇವತ್ತೆಲ್ಲ ರಾಶಿ ಮಾಡ್ತಕ್ಕಂಥ ಪರಿಸ್ಥಿತಿ ರೈತರಿದ್ದರು. ಆದರೆ ಕಂಟಿನ್ಯೂ ಒಂದು ವಾರ ಹಿಡಿದು ಮಳೆ ಬರೋದ್ರಿಂದ ಎಲ್ಲ ಹೆಸರು ಉದ್ರು ಕೂಡ ಅಲ್ಲೇ ನಾಶ ಆಗಿ ಹೋಗಿದೆ. ತೊಗರಿ ಬಿತ್ತಿದಂತಕ್ಕಂಥದ್ದು ಕೂಡ ಇವತ್ತು ಒಳಗಡೆ ಹೋಲಕ್ಕೆ ಆಗ್ತಾ ಇಲ್ಲ, ಅಷ್ಟೆಲ್ಲ ತೊಗರಿ ನಾಶ ಆಗಿದೆ. ಈಗ ಇನ್ಸೂರೆನ್ಸ್ ಅಂದ್ರೆ ಹೋದ ಸಲ 660 ಕೋಟಿ ಬಿಡುಗಡೆ ಆಗಬೇಕಾಯ್ತು, ಅರ್ಧನೇ ಬಿಡುಗಡೆ ಆಗಿದೆ. ಅದೇ 300 ಚಿಲ್ಲರ್ ಇನ್ನೂ ಬಿಡುಗಡೆ ಆಗಬೇಕು. ಮತ್ತು ಈಗ ಪೂರಾ ಪರಿಹಾರ ರೈತರು ಕೊಡ್ತಕ್ಕಂಥ ಎಕರೆಗೆ 25,000 ಚಿಕ್ಕ ಪರಿಹಾರ ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗಬೇಕು ಅಧ್ಯಕ್ಷ. ಯಾಕಂದ್ರೆ ಎಲ್ಲ ರೀತಿ ಲುಕ್ಸಾನ್ ಆಗಿದೆ, ಲುಕ್ಸಾನ್ ಆಗಿದೆ, ಹೆಸರ ಉದ್ದ ತೊಗರಿ ಎಲ್ಲ ಲಾಸ್ ಆಗಿದೆ ಅಧ್ಯಕ್ಷ. ಸಚಿವರು ಮನವಿ ಮಾಡ್ತಾ ಇದ್ದಾರೆ, ಹೆಚ್ಚಿನ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಧ್ಯಕ್ಷ. ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು, ನಮ್ಮ ಸದಸ್ಯರು, ಈ ಕಲಬುರಗಿನಲ್ಲಿ ಆಗಿರ್ತಕ್ಕಂಥ ತೊಗರಿ ಮತ್ತು ಹೆಸರು ಇತರೆ ಅನೇಕ ಬೆಳೆ ನಷ್ಟದ ಬಗ್ಗೆ ಪರಿಹಾರ ಇನ್ಶೂರೆನ್ಸಿಂದ ಎಷ್ಟು ಸಿಕ್ಕಿದೆ, ಇನ್ನು ಉಳಿದಿರೋ ಬಾಕಿ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ. ಫಸ್ಟ್ ಟೈಮ್ 650 ಕೋಟಿ ಹೆಚ್ಚು ಅನುದಾನ ಇವತ್ತು ಇನ್ಶೂರೆನ್ಸ್ನಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಒಂದು ಸರ್ವೆ ಪ್ರಕಾರ ಇವತ್ತು ಫೈನಲ್ ಸೆಟ್ಲ್ ಆಗಿದೆ, ಮಾಡಬೇಕು ಅಂತ. ಒಂದು ನಿಮಿಷ, ಅರ್ಧನೇ ಕೊಟ್ಟರೆ ಹೇಳ್ತೀನಿ. ಫಸ್ಟ್ ಟೈಮ್ ಅಂತ ಹೇಳಿದೆ. ಇಲ್ಲಿವರೆಗೆ ಇನ್ಶೂರೆನ್ಸ್ನಲ್ಲಿ ಒಂದು ಜಿಲ್ಲೆಗೆ ಅಷ್ಟೊಂದು ದೊಡ್ಡ ಅಮೌಂಟು ಯಾವ ಜಿಲ್ಲೆಗೂ ಯಾವುದೇ ಬೆಳೆಗೂ ನಷ್ಟ ಆದಾಗ ಸಿಕ್ಕಿರಲಿಲ್ಲ. ಫಸ್ಟ್ ಟೈಮ್ ಸಿಕ್ಕಿದೆ. ಆದರೆ ಅದು ಅರ್ಧ ಪೇಮೆಂಟನ್ನು ಈಗ 80-110 ಅನ್ನೋ ಒಂದು ಕ್ಯಾಪ್ ಆ್ಯಂಡ್ ಕಪ್ ಅನ್ನೋ ಒಂದು ನಾವು ಹೊಸ ಸಿಸ್ಟಮ್ ತಂದ ಮೇಲೆ 110ಗಿಂತ ಹೆಚ್ಚಾದದ್ದೆಲ್ಲ ರಾಜ್ಯ ಸರ್ಕಾರನೇ ಭರಿಸಬೇಕಾದಂಥದ್ದು ಪರಿಸ್ಥಿತಿ ಇದೆ.